ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 32 ಸೈಜ್ದು ಬ್ಯಾಕು ಬೋಟ್ ನೆಕ್ಕು ಹಾಗೆಯೇ ಟ್ರೆಂಡಿಂಗ್ ಇರುವಂಥ ಡೀಪ್ ಜಾಸ್ತಿ ಇತ್ತು ಕಟ್ ವರ್ಕು, ಹಾಗೆಯೇ ಫ್ರಂಟಲ್ಲೂ ಕೂಡ ಸ್ಟೈಲಿಶ್ ಆಗಿರುವಂಥ ನೆಕ್ನ ಇಟ್ಟು ಹೇಗೆ ಕಟ್ ಮಾಡೋದು, ಅದರ ಸ್ಟಿಚಿಂಗ್ ವಿಡಿಯೋ ಹಾಗೆಯೇ ಕಟ್ಟಿಂಗ್ ವಿಡಿಯೋ ಎರಡೂ ಕೂಡ ಇದೊಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದೊಂದೇ ವಿಡಿಯೋ ನೋಡಿದ್ರೆ ಸಾಕು, ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಒಂದು ಡಾಟ್ ಬ್ಲೌಸ್ ಇದು ಅಷ್ಟೇ, ಪ್ರಿನ್ಸಸ್ ಕಟ್ಟು ಅಲ್ಲ, ಹಾಗೆಯೇ ನಾರ್ಮಲಾಗಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಅಲ್ಲ, ಒಂದು ಡಾಟ್ ಬ್ಲೌಸ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟು 8 ಇಂಚ್ಗೆ ನಾನು 3 ಇಂಚನ್ನ ಆ್ಯಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಫಸ್ಟು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ಈ ರೀತಿ ಭುಜದಿಂದ ಪೂರ್ತಿನ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ವೀಡಿಯೋಸಲ್ಲೂ ತೋರಿಸಿದ್ದೀನಿ ಅಲ್ವಾ, ಅದೇ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೈಡು ಕೂಡ, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ಬೋದು. ಯಾಕಂತಂದರೆ ಇದು ಪ್ರಿನ್ಸಸ್ ಕಟ್ಟು ಅಲ್ಲ, ಹಾಗೆಯೇ ಬೆಲ್ಟ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು. ನೋಡಿ 8 ಇಂಚ್ಗೆ ನಾವು ಯಾವಾಗಲೂ ಹೇಳಿದ್ದೀನಿ ಅಲ್ವಾ, ಬೋಟ್ ನೆಕ್ಗೆ 2 ಇಂಚು ಮೈನಸ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ನೋಡಿ 8 ಇಂಚ್ಗೆ 2 ಇಂಚು ಮೈನಸ್ ಮಾಡಿ 6 ಇಂಚ್ಗೆ ನಾನು ನೆಕ್ ಬಿಡ್ತು ಮತ್ತು ಭುಜನ ತಗೊಂಡಿದ್ದೀನಿ. ಹಾಗೆಯೇ ಆರ್ಮಲ್ ಕೂಡ 6 ಇಂಚ್ಗೆ ತಗೊಂಡು ಅರ್ಧ ಇಂಚ್ಗೆ ಈ ರೀತಿ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ. ಇದಾದ ನಂತರ 2.5 ಇಂಚು ಭುಜ ಇಟ್ಕೊಳ್ಳಿ. ಯಾಕಂತಂದರೆ ಭುಜ ಚಿಕ್ಕದು ಬೇಕು ಅಂತನ್ನೋರು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು. ಸೊ 2.5 ಇಂಚು ಭುಜ ಇಟ್ಕೊಂಡು ಹಾಗೆಯೇ ಅಳತೆ ಬ್ಲೌಸಲ್ಲಿ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಇದು ಬ್ರಾಡಾಗಿ ಕೇಳಿದಾಳೆ, ಇದು ಬಂದು ವಿ ನೆಕ್ ಇದೆ ಅಳತೆ ಬ್ಲೌಸು. ಬ್ರಾಡಾಗಿ ಕೇಳಿರೋದ್ರಿಂದ ನಾನು ಬ್ರಾಡಾಗಿ ಇಟ್ಕೊಡ್ತಾ ಇದ್ದೀನಿ. ನೋಡಿ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೊಳ್ಳಿ. ಸೊ ಇದನ್ನು ನಾನು ಶೇಪ್ ಕೊಟ್ಟು ಕಟಿಂಗ್ ಮಾಡ್ತೀನಿ. ನೋಡಿ ಯಾವ ರೀತಿ ಶೇಪ್ ಕೊಡ್ತೀನಿ ಅಂತ, ಸ್ವೀಟ್ ಹಾರ್ಟ್ ಶೇಪಲ್ಲಿ. ನಿಮಗೆ ಬೇಕು ಅಂತಂದರೆ ನೀವು ಯಾವುದೇ ರೀತಿನಾದರೂ ಶೇಪ್ ಅನ್ನೋದನ್ನು ಕೊಟ್ಕೋಬೋದು. ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಇದಾದ ನಂತರ ಎರಡೂ ಪಾರ್ಟ್ನಲ್ಲೂ ಕೂಡ ಕಟ್ಟಿಂಗ್ ಮಾಡೋದು ಬೇಡ, ಎರಡೂ ಒಂದೇ ಸಮ ಇರಲಿ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೈಡ್ ಕೂಡ ಒಂದೇ ಸಮ ಇರಬೇಕು. ಈ ರೀತಿ ನೋಡಿ ಕರೆಕ್ಟಾಗಿ ಎರಡೂ ಕೂಡ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡು ಬಿಡಿ, ಇಷ್ಟೇ. ಸೊ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಒಂದು 20 ನಿಮಿಷದಲ್ಲೆಲ್ಲ ಈ ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರನೇ ಹೇಳಿದ್ದು ಬೇಗ ಸ್ಟಿಚ್ ಮಾಡ್ಬೋದು ಅಂತ. ನೋಡಿ ಇದನ್ನು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗೆದು, ಅದು ಬ್ಯಾಕ್ ಹುಕ್ ಬರುತ್ತೆ ಇದು. ಸೊ ಬ್ಯಾಕ್ ಹುಕ್ ಕೂಡ ನಾನು ಹೊಲಿಯುವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಭುಜನೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಒಂದು ಡಾಟ್ ಹಾಕ್ಕೊಳ್ಳಿ. ಡಾಟ್ ಹಾಕೊಂಡಾದ್ಮೇಲೆ ಈ ರೀತಿ ನೋಡಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಫ್ರಂಟ್ ಮಾತ್ರ ಎತ್ಕೊಳ್ಳಿ. ಎರಡೂ ಕೂಡ ಕಟ್ ಮಾಡಿಬಿಡಬೇಡಿ, ನಾನು ಹೇಳ್ದೆ ಅಂದ್ಬಿಟ್ಟು ಫ್ರಂಟ್ ಮಾತ್ರ ಎತ್ಕೊಂಡು ಕಟ್ ಮಾಡಿಕೊಂಡೆ. ಇದಾದ ನಂತರ ಒಂದೇ ಡಾಟು ಅಂತ ಹೇಳಿದೆ ಅಲ್ವಾ, ನೋಡಿ ಅಲ್ಲಿ ಶೇಪು ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ 4 ಇಂಚ್ಗೆ ಒಂದು ಡಾಟ ಇಡ್ತಾ ಇದ್ದೀನಿ. ನೋಡಿ ಇದು ರೆಡಿ ಆಯಿತು. ಸೊ 32 ಸೈಜ್ಗೆ 4 ಇಂಚ್ಗೆ ಇಡ್ಬೋದು ಅಲ್ವಾ. 36, 34 ಆದರೆ ಇನ್ನೂ ಸ್ವಲ್ಪ ಜಾಸ್ತಿ 3 ಇಂಚ್ಗೆ ಇಟ್ಟು ವಿಡ್ತ್ ಜಾಸ್ತಿ ಮಾಡಬೇಕು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಡೀಪ್ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ. 10 ಇಂಚು ಬೇಕು ಅಂದರೆ 10 ಇಂಚು, ಇಲ್ಲ 11 ಇಂಚು, ಆ ರೀತಿ ಡೀಪ್ನ ಇಟ್ಕೊಳ್ಳಿ. ಆ ರೀತಿ ಡೀಪ್ ಇಟ್ಕೊಂಡಾದಮೇಲೆ ನಾವು ಭುಜದಿಂದ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ನೆಕ್ ಬಿಡ್ತು ಅಲ್ಲಿಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀಟಾಗಿ ಬೋಟ್ ನೆಕ್ದು ಶೇಪ್ ಅನ್ನೋದನ್ನು ಕೊಡಿ. ಇದಾದ ನಂತರ ನಾವು ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಸೊ ಶೇಪ್ ಅನ್ನೋದನ್ನು ಕೊಡಬೇಕು. ಸೊ ಸ್ಕೇಲ್ನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಿಮಗೆ ರೌಂಡ್ ಶೇಪ್ ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಬೆಟರ್ ಅಂದರೆ ಈ ರೀತಿ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಇದನ್ನು ನೀಟಾಗಿ ಈ ರೀತಿ ಶೇಪ್ ಕೊಟ್ಕೋಬೋದು. ನಿಮಗೆ ಬ್ರಾಡ್ ಬೇಕು ಅಂತಂದರೆ ಇನ್ನೂ ಕೂಡ ಸೈಡ್ಗೆ ಇಟ್ಕೊಂಡು ಬ್ರಾಡ್ ಕೊಡ್ಬೋದು, ಇಲ್ಲ ಅಂತಂದರೆ ಇಷ್ಟೇ ಸಾಕು ಅಂತಂದರೆ ಇಷ್ಟೇ ಬ್ರಾಡ್ನ ಕೊಟ್ಕೊಳ್ಳಿ. ಸೊ ಅವರು ಒಂದು 3 ಉಗ್ಸ್ ಹಾಕೋಷ್ಟು ಬೆನ್ನಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ದೆ, ಹಾಗಾಗಿ ಬ್ರಾಡ್ನೇ ಇಡ್ತಾಯಿದ್ದೀನಿ. ಸೊ 32 ಸೈಜ್ಗೆ ಇದೆ. ಸೊ ತುಂಬಾ ಬ್ರಾಡ್ ಆಗುತ್ತೆ. ಇದಾದ ನಂತರ ನೀಟಾಗಿ ನಾವು ಶೇಪ್ನ ಹಾಕ್ಕೊಂಡಿದ್ದೀವಿ ಅಲ್ವಾ, ಇದು ಶೇಪ್ನ ನೀವು ಸಪ್ರೇಟ್ ಒಂದು ಲೈನಿಂಗ್ ಪೀಸ್ ತಗೊಂಡು ಕಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಕಟ್ ಮಾಡೋದು ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಲಾಸ್ಟಲ್ಲೂ ಕೂಡ ಅಷ್ಟೇ ಅಲ್ಲಿಗೆ ಕಟ್ ಮಾಡಿಕೊಂಡು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಹುಕ್ ಬರುತ್ತೆ ಅಲ್ವಾ, ಕರೆಕ್ಟಾಗಿ ಆಗುತ್ತೆ ನಿಮಗೆ. ನೋಡಿ ಇವಾಗ ಇದು ರೆಡಿ ಆಯಿತು. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದಿಷ್ಟು ಇವಾಗ ರೆಡಿ ಆಯ್ತಲ್ವ. ಇದಾದ ನಂತರ ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡೂ ಕೂಡ ರೆಡಿ ಆಯಿತು. ಇಷ್ಟೇ, ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಸ್ಲೀವ್ಸ್ನೂ ಕೂಡ ಕಟ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ಸ್ಲೀವ್ಸು ಬಟ್ಟೆ ಮಿಕ್ಕೊಂಡಿತ್ತು ಅಲ್ವಾ, ಅದನ್ನೇ ಈ ರೀತಿ 4 ಫೋಲ್ಡು ಮಾಡ್ಕೋಬೇಕು. ಹೀಗೆ ಒಂದು ಫೋಲ್ಡು, ಹಾಗೆಯೇ ಹೀಗೆ ಒಂದು ಫೋಲ್ಡು. ಸ್ಲೀವ್ಸು ಕೂಡ ಯಾವುದೇ ರೀತಿ ಡಿಸೈನ್ ಇಲ್ಲ, ನಾರ್ಮಲಾಗಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಸ್ಲೀವ್ಸ್ ಡಿಸೈನ್ ಇದ್ದಿದ್ರೆ ಸಪ್ರೇಟು ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ನೋಡಿ ಅವ್ರದ್ದು ಅಳತೆ ಬ್ಲೌಸ್ನೇ ಇಟ್ಟು ಅರ್ಧ ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅವ್ರದ್ದು ಸ್ಲೀವ್ಸ್ನೇ ಇಟ್ಟು ನಾವು ರೆಡಿ ಮಾಡಬೇಕು. ಈ ರೀತಿ ನೋಡಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ದು ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಪೂರ್ಣ ಉದ್ದ, ಸ್ಲೀವ್ಸ್ದು ಪೂರ್ಣ ಉದ್ದಾಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅದನ್ನು ನೀಟಾಗಿ ಸ್ಲೀವ್ಸ್ದು ಶೇಪ್ ಕೊಡಿ. ನೋಡಿ ಈ ರೀತಿ ನೀಟಾಗಿ ಇದನ್ನು ಶೇಪ್ ಕೊಟ್ಟರೆ ಮುಗೀತು. ಅದನ್ನು ಅರ್ಧ ಇಂಚು ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಸೀಮಿಂಗ್ ಅಲೈಸ್ಗೋಸ್ಕರ ನಿಮಗೆ ಎಷ್ಟು ವಿಡ್ತ್ ಬೇಕು ಅಷ್ಟು ನೀವು ಬಟ್ಟೆನ ಬಿಟ್ಕೊಳ್ಬೋದು. ಇದಾದಮೇಲೆ ಇದನ್ನು ಅರ್ಧ ಇಂಚು ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಇವಾಗ ಇದು ರೆಡಿ ಆಯಿತು. ಫ್ರಂಟ್ ಶೇಪ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ, ಹಾಗಾಗಿ ಈಗ ಅದನ್ನು ಕಟಿಂಗ್ ಮಾಡ್ತಾಯಿಲ್ಲ. ಸೊ ಇದಿಷ್ಟು ಇವಾಗ ಕಟಿಂಗ್ ವಿಡಿಯೋ ಆಯಿತು. ಇವಾಗ ಸ್ಟಿಚಿಂಗ್ ವಿಡಿಯೋನೂ ಕೂಡ ಇಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಯಾರಿ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಇವಾಗ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಸ್ಲೀವ್ಸಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಅದು ಬೇಗ ಆಗುತ್ತೆ. ಅದಕ್ಕೋಸ್ಕರ ಎರಡೂ ಸ್ಲೀವ್ಸ್ನೂ ಕೂಡ ನಾನು ಅಟ್ಯಾಚ್ ಮಾಡ್ಕೋತೀನಿ. ನೋಡಿ del ser, quiero puedas ver que salimos del suelo y abrimos el mirar al fuego en nuestra mano. ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬ್ಯಾಕ್ ಪಾರ್ಟ್ನ ಈ ರೀತಿ ಲೈನಿಂಗ್ ಮೇಲ್ಗಡೆ, ಸೊ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಕೆಳಗಡೆ ಪಾರ್ಟಲ್ಲಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ಸೊ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಟ್ರೆಂಡಿಂಗ್ ಇರೋ ಡಿಸೈನ್ ಇದು, ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸೊ ಎರಡೂ ಸೈಡ್ ಕೂಡ ಕರ್ವ್ಸ್ ಇರೋದ್ರಿಂದ ನೀಟಾಗಿ ನಾವು ಎಲ್ಲಿ ಶೇಪ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನೀಟಾಗಿ ನೀವು ಸ್ಟಿಚ್ ಅನ್ನೋದನ್ನು ಹಾಕೋಬೇಕು. ನೋಡಿ ಟೆನ್ಷನ್ ಈ ರೀತಿ ಮೇಲ್ಗಡೆ ಎತ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ನಿಮಗೆ ಶೇಪ್ ನಿಧಾನಕ್ಕೆ ಈ ರೀತಿ ಹಾಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಹತ್ತಿರದಿಂದ ತೋರಿಸ್ತೀನಿ ಇದನ್ನು. Bailamos en aliento, con silencio en el pulmón y el tiempo se borró. Somos el fuego, somos la mano, creamos el sueño, hicimos el plano, nacidos del cielo, paridos del llano. Somos el fuego, somos la mano. El metal y aprendimos a mandar. Nombramos viento y sol, nos cubrimos de poder y pedimos por llover.
cambió. Seguía en la piel y el polvo susurró. Recuerda tu valor. Somos el fuego, somos la mano. Creamos el sueño, hicimos el plano. Nacidos del cielo, paridos del cielo. ಇದನ್ನು ಇವಾಗ ಪೂರ್ತಿಯಾಗಿ ಉಲ್ಟಾ ತಗೊಂಡ್ಬಿಡಿ. ಈ ರೀತಿ ಉಲ್ಟಾ ತಗೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳಿ. Somos el fuego, somos la mano. 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 ಸೊ ಫ್ರಂಟ್ ಪಾರ್ಟ್ನು ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ಇವಾಗ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಕೆಳಗಡೆ ಪಾರ್ಟ್ನ ಈ ರೀತಿ ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಹಾಕೊಳ್ಳಿ. ಇದಾದ ನಂತರ ನೆಕ್ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗೋದು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಅಲ್ಲಿ ಶೇಪ್ ಹೇಗೆ ಬಂದಿದೆ ಅಲ್ಲಿಗೆ ಒಂದು ನಾಚ್ ಹಾಕೊಳ್ಳಿ. ನಾಚ್ ಹಾಕೊಂಡ್ರೆ ನಿಮಗೆ ಉಲ್ಟಾ ತಿರುಗಿಸಿದಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನಾಚ್ ಹಾಕೊಂಡಾದಮೇಲೆ ಸೊ ಇದನ್ನ ಮೇಲ್ಗಡೆ ಒಂದು ಹೊಲಿಗೆ ಹಾಕಿದ್ರೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಅದಾದಮೇಲೆ ನಾವು ಫ್ರಂಟಲ್ಲಿ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿನ ಕರೆಕ್ಟಾಗಿ ಅಲ್ಲಿಗೆ ಡಾಟ್ ಹಿಡಿತು ಅಂತಂದರೆ ಆ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚಷ್ಟು ಡಾಟ್ ಇಟ್ಕೊಳ್ಳಿ. ಚೆಸ್ಟ್ ಜಾಸ್ತಿ ಇತ್ತು ಅಂದರೆ 1.5 ಇಂಚು ಡಾಟ್ ಇಟ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ.
ಇವಾಗ ಫ್ರಂಟ್ ಶೇಪ್ ತಗೊಂಡು ಸ್ಲೀವ್ಸ್ ಹತ್ರ ನೋಡಿ ಈ ರೀತಿ ಫ್ರಂಟ್ ಶೇಪ್ ತಗೊಂಡು ಸ್ಲೀವ್ಸ್ನ ಎರಡೂ ಕಡೆ ಅಟ್ಯಾಚ್ ಮಾಡೋದು. ಫ್ರಂಟ್ ಶೇಪ್ ತೆಗೆಯೋದನ್ನು ನಾನು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದರಲ್ಲಿ ನೋಡ್ಬೋದು. ಇದನ್ನು ಇವಾಗ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತ ಅಂದರೆ ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ ರೆಡಿಯಾಗಿ ಹೋಗುತ್ತೆ. ಸೊ ಇದಿಷ್ಟು ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ ಎರಡನ್ನೂ ಅಳತೆ ತಗೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಉಕ್ಸ್ಪಟ್ಟಿ ಕಡೆ ಆದರೆ 1.5 ಇಂಚು ಬಟ್ಟೆನ ತಗೊಳ್ಳಿ, ಅದನ್ನು ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಇರುವಂಥ ಒಂದು ಅರ್ಧ ಇಂಚನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಅದನ್ನು 2 ಹೊಲಿಗೆ ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ತಿರುಗಿಸಿ ಒಂದು ಹೊಲಿಗೆ ಹಾಕಿ ಅದನ್ನು, ಸೊ ಇದನ್ನು ಕೂಡ ಅಷ್ಟೇ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದು. ಅದನ್ನು ನೋಡಿಕೊಂಡು ನೀವು ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು. ಚಿಕ್ಕ ಅಳತೆ ಅಷ್ಟೇ, ಸೊ ಎರಡು ಏನು ಸೇಮ್ ಡಿಫ್ರೆನ್ಸ್ ಏನು ಇರೋದಿಲ್ಲ. ಸೊ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದು ದೊಡ್ಡದಾಗಿರುತ್ತೆ, ಅಷ್ಟೇ ಡಿಫ್ರೆನ್ಸು. ಇದು ಬಂದು 2 ಇಂಚ್ಗೆ ತಗೊಳ್ಳಿ, 2 ಇಂಚಿಗೆ ತಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅದನ್ನು ಮೇಲ್ಗಡೆ ಬರೋ ಥರ ಹಾಕೋಬೇಕು. ಒಂದು ಒಳಗಡೆಗೆ ಸ್ಟಿಚ್ ಮಾಡಬೇಕು ಉಕ್ಸ್ಪಟ್ಟಿದು, ಹಾಗೆಯೇ ಇದನ್ನು ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಸೊ 3 ಉಕ್ಸ್ ಬರೋ ಥರ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ವ ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.